ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಸಿಂಹರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸಿಂಹರಾಶಿಯ ಈ ಡಿಸೆಂಬರ್ ತಿಂಗಳಲ್ಲಿ 4 ಗ್ರಹಗಳ ಒಂದು ಸ್ಥಾನ ಪಲ್ಲಟದಿಂದ ಸ್ಥಳ ಬದಲಾವಣೆಯಿಂದ ನಿಮಗೆ ಯಾವ್ಯಾವ ರೀತಿಯ ಶುಭ ಫಲಗಳು ಮತ್ತು ಅಶುಭ ಫಲಗಳು ಉಂಟಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇರೋದ್ರಿಂದ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಕೊನೆಗೆ ನಾನು ಪರಿಹಾರನೂ ಏನು ಮಾಡಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸಿಂಹರಾಶಿಯಲ್ಲಿ ಶನಿ ದಶೆ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅದು ಯಾವ ಥರ ನಿಮಗೆ ಪರಿಣಾಮ ಬೀರುತ್ತೆ ಮತ್ತು ಯಾವ ಥರ ನೀವು ಸಮಸ್ಯೆನ ಅನುಭವಿಸ್ತೀರಾ, ಅದಕ್ಕೆ ಪರಿಹಾರಗಳು ಏನು ಅನ್ನೋದನ್ನು ಕೂಡ ನಾನು ಬೇರೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇವಾಗ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಯಾವ ಥರ ಫಲಾಫಲಗಳಿದೆ ಅನ್ನೋದನ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಶೇರ್ ಮಾರ್ಕೆಟಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಈ ಡಿಸೆಂಬರ್ ಮಂತಲ್ಲಿ ಅಥವಾ ನವಂಬರ್ ಮಂತಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ದೀರಾ, ಡೆಲಿವರಿ ತೊಗೊಂಡಿದ್ದೀರಾ ಅಂತ ಅಂದರೆ, ಇಂಟ್ರಾಡೇ ಮಾಡ್ತಾಯಿಲ್ಲ, ನಾನು ಡೆಲಿವರಿ ತೊಗೊಂಡಿದ್ದೀನಿ ಅಂತ ಅಂದರೆ ಡಿಸೆಂಬರ್ ತಿಂಗಳು ನಿಮಗೆ 7ನೇ ತಾರೀಕಿಂದ ಅಪ್ ಟು ಲಾಸ್ಟ್ ಎಂಡ್ವರೆಗೂ, ಡಿಸೆಂಬರ್ ಲಾಸ್ಟ್ ತಿಂಗಳವರೆಗೂ ನಿಮಗೆ ಅಧಿಕ ಧನ ಲಾಭ ಬರುತ್ತೆ. ಅದರಲ್ಲಿ ಪ್ರಾಫಿಟ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಆಯಿತಾ, ಇದು ಇನ್ವೆಸ್ಟ್ಮೆಂಟಿಂದ ಆಯಿತು. ಇನ್ನು ನೀವು ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ನಾಲೆಡ್ಜ್ ಇಲ್ಲ, ನೀವೇನಾದರೂ ಸಪ್ರೇಟಾಗಿ ಸೈಟು, ಜಮೀನು ಅಥವಾ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಏನಾದರೂ ನೀವು ಇದ್ದೀರಾ ಅಂತ ಅಂದರೆ, ಇಲ್ಲ ನಿಮ್ಮದೇ ಸ್ವಂತ ಏನಾದರೂ ಸೈಟ್ ಇದೆ ಅಥವಾ ಮನೆ ಇದೆ, ಅದನ್ನು ನಾವು ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಆಗ್ತಾ ಇಲ್ಲ ಅಂತ ನೀವೇನಾದರೂ ಕಾಯ್ತಾ ಇದ್ದೀರಾ ಅಂದರೆ ಡಿಸೆಂಬರ್ ತಿಂಗಳು ನಿಮಗೆ ಸೂಕ್ತ ಅಂತ ಹೇಳ್ಬೋದು. ಏಕೆಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ಈ ತಿಂಗಳಲ್ಲಿ ನೀವು ಯಾವುದೇ ರೀತಿಯ ಸೈಟ್ ಆಗಲಿ ಅಥವಾ ಮನೆ ಆಗಲಿ, ಇಲ್ಲ ನೀವೇನಾದರೂ ಹೊಲನ ಪರ್ಚೇಸ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರು ಕೂಡ, ನೀವು ಮಾರೋದಷ್ಟೇ ಅಲ್ಲ, ನೀವು ತೊಗೋಬೇಕು ಅಂದ್ಕೊಂಡ್ರು ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಇದ್ದಾವೆ ಅಂತಲೇ ಹೇಳ್ಬೋದು. ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಟ್ಟು ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬಂದುಬಿಟ್ಟು ತುಂಬ ಒಳ್ಳೆಯದಿದೆ ಅಂತಲೇ ಹೇಳ್ತೀನಿ ನಾನು ಈ ಒಂದು ಡಿಸೆಂಬರ್ ಮಂತಲ್ಲಿ. ಇನ್ನು ಹಾಗೆಯೇ ಈ ತಿಂಗಳಲ್ಲಿ ನಿಮಗೆ ಇನ್ನೊಂದು ಬೆನಿಫಿಟ್ ಏನಂತ ಅಂದರೆ, ನೀವೇನಾದರೂ ಕಾರ್ ಡೀಲರ್ಸ್ ಆಗಿದ್ದರೆ, ವೆಹಿಕಲ್ ಡೀಲರ್ಸ್ ಏನಾದರೂ 4 ವೀಲರ್ ಆಗಲಿ 2 ವೀಲರ್ ಆಗಲಿ ನೀವು ಡೀಲರ್ಸ್ ಆಗಿದ್ದರೆ ನಿಮಗೆ ಅದರಿಂದ ಕೂಡ ಅತ್ಯಧಿಕ ಧನಲಾಭ ಮತ್ತು ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ನಾವು ಯಾವುದು ವ್ಯಾಪಾರ ಮಾಡಲ್ಲ, ನಾವೇ ಓನಾಗಿ ಪರ್ಚೇಸ್ ಮಾಡಬೇಕು ಕುಟುಂಬಕ್ಕೋಸ್ಕರ ಅಥವಾ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ರೆ ಟ್ರಾವೆಲ್ಗೋಸ್ಕರ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ವಾಹನ ಯೋಗ್ಯ ತುಂಬ ಇದೆ. ಸೊ ವಾಹನ ಯೋಗ ಇರೋದ್ರಿಂದ ನೀವು 4 ವೀಲರ್ ಆಗಲಿ 2 ವೀಲರ್ ಆಗಲಿ ಯಾವುದಾದ್ರು ಒಂದು ವೆಹಿಕಲ್ನ ನೀವು ಪರ್ಚೇಸ್ ಮಾಡ್ತೀರಾ. ಈ ತಿಂಗಳಲ್ಲಿ ಅದು 100% ಗ್ಯಾರಂಟಿ ನಾವು ಕೊಡ್ತೀವಿ. ನೀವು ತೊಗೊತೀರಾ ಅಂತ ಈ ಒಂದು ತಿಂಗಳಿಂದ ಈ ಪಂಚಾಂಗದಲ್ಲಿ ತೋರಿಸ್ತಾ ಇದೆ. ಇನ್ನು ನೀವು ಹಳೆ ಕಾರ್ ಏನಾದರೂ ಮಾರಾಟ ಮಾಡ್ತಿದ್ದೀರಾ ಅಥವಾ ಅಂತ ಹೇಳಿದರೆ ಅಲ್ಲಿ ಕೂಡ ನಿಮಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಅದು ಡಿಸೆಂಬರ್ 6ನೇ ತಾರೀಕಿಂದ ಮೇಲೆ, ಡಿಸೆಂಬರ್ 6ರಿಂದ ಮೇಲೆ ನಿಮ್ಮ ವ್ಯಾಪಾರ ಏನಿದೆ ನಿಮ್ಮ ಜೀವನನೇ ಬದಲಾವಣೆ ಆಗೋಂಥ ಸಮಯ ಅಂತಲೇ ಹೇಳ್ಬೋದು. ಅದು ಯಾಕಾಗುತ್ತೆ, ನಿಮಗೆ ಗ್ರಹಗಳ ಒಂದು ಸ್ಥಾನ ಪಲ್ಲಟದಿಂದ ನಿಮ್ಮ ಒಂದು ಬುದ್ಧಿಶಕ್ತಿ ಚುರುಕಾಗುತ್ತೆ. ಸೂರ್ಯದೇವರ ಆಶೀರ್ವಾದ ಏನಿದೆ ಅದು ನಿಮ್ಮ ಮೇಲೆ ಸಂಪೂರ್ಣವಾಗಿರುತ್ತೆ. ಸೊ ಈ ಒಂದು ಸ್ಥಾನ ಪಲ್ಲಟ ಏನಿದೆ ಸೂರ್ಯದೇವ್ರದ್ದು, ಅವರಿಂದ ನಿಮಗೆ ಕ್ರಿಯಾತ್ಮಕವಾಗಿ ನೀವು ಒಳ್ಳೊಳ್ಳೆ ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಸೊ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ. ನೀವು ಯಾವುದೇ ರೀತಿಯ ಉದ್ಯೋಗ ಸ್ಥಳದಲ್ಲಿದ್ದರೆ ಅಂದರೆ ಅಲ್ಲಿ ನಿಮ್ಗೆ ಯಾವುದೇ ಒಂದು ಟಾಸ್ಕ್ ನಿಮಗೆ ಕೊಟ್ಟರೆ ಅದನ್ನು ಡಿಫ್ರೆಂಟಾಗಿ ಮಾಡ್ತೀರಾ. ನೀವು ಬೇರೆ ಎಲ್ಲರಿಗಿಂತ ಎಲ್ಲರೂ ಅದನ್ನು ಒಂದು ಜಾಸ್ತಿ ಟೈಮ್ ತೊಗೊಂಡು ಮಾಡಿದರೆ ನೀವು ಆದಷ್ಟು ಬೇಗ ಮುಗಿಸ್ತೀರಾ. ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚುತ್ತೆ ನಿಮ್ಮ ಮೈಂಡಲ್ಲಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಈ ಒಂದು ಕ್ರಿಯೇಟಿವಿಟಿ ಏನಿದೆ ಅದನ್ನು ನಿಮ್ಮ ಬಿಸ್ನೆಸ್ಗೆ ನೀವು ಉಪಯೋಗಿಸ್ಕೋಬೋದು. ಇನ್ನು ನೀವೇನಾದರೂ ಉದ್ಯೋಗದ ವಿಚಾರದಲ್ಲಿ ಬರೋದಾದರೆ, ಕೆಲಸ ಇವಾಗ ಆಲ್ರೆಡಿ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಹೊಸ ಟಾಸ್ಕ್ಗಳು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೂಡ ಆಗ್ತವೆ ಈ ಮಂತಲ್ಲಿ. ಇಲ್ಲ ನಾವು ಎಲ್ಲಿ ವರ್ಕ್ ಮಾಡ್ತಿಲ್ಲ, ಕೆಲಸಕ್ಕೆ ನಾವು ಜಾಯ್ನ್ ಆಗಬೇಕು, ಹೊಸದಾಗಿ ಅಪ್ಲೈ ಮಾಡಬೇಕು, ಹುಡುಕ್ತಿದ್ದೀನಿ ಅಂತ ನೀವೇನಾದರೂ ಕಾಯ್ತಿದ್ರೆ, ಜಸ್ಟ್ ಇವಾಗ ಎಜುಕೇಷನ್ ಮುಗಿಸ್ಕೊಂಡು ಒಂದು 4-5 ತಿಂಗಳಿಂದ ಮನೇಲಿ ಇರ್ತೀರ. ಎಜುಕೇಷನ್ ಆದಮೇಲೆ ಅಲ್ಲಿ ಟ್ರೈ ಮಾಡಿರ್ತೀರ, ಎಲ್ಲಿ ಫ್ರೆಷರ್ಸ್ ಆಗಿದ್ದರೆ ಎಲ್ಲಿ ನಿಮಗೆ ಕೆಲಸ ಸಿಕ್ಕಿರಲ್ಲ. ಕೆಲಸಕ್ಕೆ ಏನಾದರೂ ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ನೀವು ಟ್ರೈ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಡಿಸೆಂಬರ್ ತಿಂಗಳಲ್ಲಿ ನೀವು ಎಲ್ಲೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ, ನೀವು ಏನು ಎಜುಕೇಷನ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಎಲ್ಲ ಕೆಲಸನೂ ಸಿಗೋಲ್ಲ. ನೀವೇನಾದರೂ ಚೆನ್ನಾಗಿ ಓದಿ
ನಿಮಗೆ ಒಂದು ಬೇರೆಯವ್ರಿಗಿಂತ ನೀವು ಡಿಫ್ರೆಂಟ್ ಆಗಿದ್ದೀರಾ, ನಿಮ್ಮ ಮೈಂಡಲ್ಲಿ ಹೊಸ ಹೊಸ ಐಡಿಯಾಲಜಿಗಳಿದ್ದಾವೆ ಅಂತ ಅಂದರೆ ನಿಮ್ಮ ಒಂದು ಟ್ಯಾಲೆಂಟಿಗೆ ತಕ್ಕಂಥ ಕೆಲಸ ಈ ಒಂದು ತಿಂಗಳಲ್ಲಿ ಸಿಗುತ್ತೆ. ಹಾಗೂ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಇನ್ನೂ ಜಾಸ್ತಿ ಒಳ್ಳೆ ಪೋಸ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ತಿಂಗಳು ಉದ್ಯೋಗ ಆಕಾಂಕ್ಷಿಗಳು ಯಾರಿದ್ದೀರಾ, ನೀವು ಏನಾದರೂ BEd ಏನಾದ್ರು ಮಾಡಿಕೊಂಡು ಟೀಚರ್ ಕೆಲಸಕ್ಕೆ ಏನಾದರೂ ನೀವು ಕಾಯ್ತಾ ಇದ್ದೀರಾ ಅಂದರೆ ಈ ತಿಂಗಳು ನಿಮಗೆ ಅಧಿಕ ಸೂಕ್ತ ಅಂತಲೇ ಹೇಳ್ಬೋದು. ಏಕೆಂದರೆ ಈ ತಿಂಗಳಲ್ಲಿ ಕೆಲಸ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಯಾವುದೇ ರೀತಿಯ ಎಜುಕೇಷನ್ ಸೆಂಟರಲ್ಲಿ ಹೋದರೂ ನಿಮಗೆ ಇಮಿಡಿಯೇಟಾಗಿ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ನೀವು ಮನೋರಂಜನಾ ಕ್ಷೇತ್ರದಲ್ಲಿ ಏನಾದರೂ ಇದ್ದೀರಾ, ಧಾರಾವಾಹಿ ಸೀರಿಯಲಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ದೀರಾ, ಅಲ್ಲಿ ಕೋವರ್ಕರಾಗಿ ವರ್ಕ್ ಮಾಡ್ತಿರ್ಬೋದು, ಅಥವಾ D ಲೆವೆಲ್ ವರ್ಕ್ ಮಾಡ್ತಿರ್ಬೋದು, ಅಥವಾ ಹೈ ಲೆವೆಲ್ ವರ್ಕ್ ಮಾಡ್ತಿರ್ಬೋದು. ಯಾವುದೇ ರೀತಿಯ ವರ್ಕ್ ಮಾಡ್ತಾಯಿದ್ರು ಕೂಡ ಅಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕಂಥ ಒಂದು ಗೌರವ ಮರ್ಯಾದೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಇದು ಜಾಸ್ತಿ ಇದೆ. ಸೊ ಕೆಲಸದಲ್ಲಿ ಯಾಕೆ ನಿಮಗೆ ಮರ್ಯಾದೆ ಕೊಡ್ತಾರೆ ಅಂದರೆ ಅಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಹೆಚ್ಚಾಗಿರುತ್ತೆ, ಕ್ರಿಯೇಟಿವಿಟಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಶುಭ ಫಲಗಳು ಜಾಸ್ತಿ ಸಿಗ್ತವೆ ಅನ್ನೋದು. ಇನ್ನು ಮೊದಲ 2ನೇ ವಾರದ ಆದಮೇಲೆ ಡಿಸೆಂಬರ್ ತಿಂಗಳ 2ನೇ ವಾರದ ನಂತರ ನೀವೇನಾದರೂ ಹಿರಿಯರಾಗಿದ್ದೀರಾ ಅಂತ ಅಂದರೆ ಕೌಟುಂಬಿಕವಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಸ್ವಲ್ಪ ಕಿರಿಕಿರಿ ಮಾಡ್ಕೊತೀರ. ನೀವು ದುಡಿಯೋರಾಗಿರ್ತಾರೆ, ಖರ್ಚು ಅವರೇ ಮಾಡ್ತಿರ್ತಾರೆ. ಸೊ ಅದನ್ನು ನೀವು ಮಧ್ಯೆ ಮೂಗು ತೋರ್ಸೋಕ್ಕೆ ಹೋಗಬೇಡಿ. ನಿಮ್ಮದೇನಿರುತ್ತೆ ಊಟ ಮಾಡಿ ಆರಾಮಾಗಿ ಮನೇಲಿರಿ. ಇಲ್ಲ ಅಂತಂದರೆ ಅದು ಸಣ್ಣ ಪುಟ್ಟ ವಾಗ್ವಾದಗಳು ಜಾಸ್ತಿ ಆಗ್ತವೆ, ಅತಿ ರೇಖಕ್ಕೆ ಹೋಗ್ತವೆ. ಅದರಿಂದ ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ನೀವು ಈ ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಕಫ ಜಾಸ್ತಿ ಆಗುತ್ತೆ, ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳು ಜಾಸ್ತಿ ಬರುತ್ತೆ ನಿಮಗೆ. ಸೊ ಆರೋಗ್ಯದ ಕಡೆ ನೀವು ಜಾಸ್ತಿ ಗಮನ ಕೊಟ್ಕೊಂಡ್ರೆ ನೀವು ಯಾವುದೇ ರೀತಿಯ ವಾಗ್ವಾದವೆಲ್ಲ ಮಾಡ್ಕೊಳ್ಳದೆ ಕೂಲಾಗಿರಿ, ಹುಷಾರಾಗಿರ್ತೀರ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ ನೀವೇನಾದರೂ ಗೌರ್ಮೆಂಟ್ ಎಕ್ಸಾಮ್ ಯಾವುದಾದ್ರೂ ಕಟ್ಟಿದ್ದೀರಾ, ಯಾವುದಾದ್ರೂ ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಈ ಒಂದು ಮಂತಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನೀವು ಅದಕ್ಕೆಲ್ಲ ವೆಯ್ಟ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಆಗುತ್ತೆ ನೋಡೋಣ, ನಾಳೆ ನೋಡೋಣ, ನಾಡ್ದು ನೋಡೋಣ ಅಂತ ಡೈರೆಕ್ಟಾಗಿ ಮುನ್ನೋಗಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಅಲ್ಲಿ ಸಕ್ಸಸ್ ಆಗ್ತವೆ. ಇನ್ನು ಲವ್ ಲೈಫ್ ಬಗ್ಗೆ ಹೇಳೋದಾದರೆ ಡಿಸೆಂಬರ್ 6ನೇ ತಾರೀಕು ಆದಮೇಲೆ ಡಿಸೆಂಬರ್ 7ರಿಂದ ನಿಮ್ಮ ಹಳೆ ಗರ್ಲ್ಫ್ರೆಂಡ್ ಏನಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದೀರಾ ಅಂತಂದರೆ ಅವರು ನಿಮ್ಮ ಹತ್ರ ಮತ್ತೆ ನೀವು ಒಂಥರ ಮ್ಯಾಗ್ನೆಟಿಕ್ ಇದ್ದಂಗೆ ಮತ್ತೆ ಆಕರ್ಷಿತ ಆಗ್ತಾರೆ, ನಿಮ್ಮ ಹತ್ರ ಬರ್ತಾರೆ ಅವರು. ಸೊ ಜಸ್ಟ್ ಮಾತಾಡ್ತಾರೆ ಅಷ್ಟೇ. ಡಿಸೆಂಬರ್ 15ನೇ ತಾರೀಕುವರೆಗೂ ಅವ್ರಿಗೆ ನಿಮಗೆ ಸಿಗೋಲ್ಲ, ಜಸ್ಟ್ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಡಿಸೆಂಬರ್ 16ರಿಂದ ಜನವರಿ 15ರೊಳಗೆ ಒಂದಲ್ಲ ಒಂದಿನ ಅವ್ರು ನಿಮಗೆ ಬಂದು ಸಿಗ್ತಾರೆ, ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ವಾಗ್ವಾದಗಳಿರ್ತವೆ, ಬಟ್ ಇವೆಲ್ಲ ಹೆಲ್ತಿ ಆರ್ಗ್ಯುಮೆಂಟ್ಸ್ ಆಗಿರುತ್ತೆ. ಜಾಸ್ತಿ ಓವರ್ ಗಲಾಟೆ ಏನಿರಲ್ಲ, ಹಾಗೆ ನ್ಯಾಚುರಲ್ ಆಗಿ ಡೈಲಿ ಗಲಾಟೆ ಏನಿರುತ್ತೆ ಅದೇ ಥರ ಗಲಾಟೆ ಮಾಡ್ಕೊತೀರಾ, ಮತ್ತೆ ಒಂದಾಗ್ತೀರಾ. ಇದು ಎಲ್ಲಿವರೆಗೂ ಈ ಡಿಸೆಂಬರ್ 15ಇಂದ ನೆಕ್ಸ್ಟ್ ಇಯರ್ ಡಿಸೆಂಬರ್ 15ವರೆಗೂ ಕಂಟಿನ್ಯೂ ಆಗುತ್ತೆ. ಅಂದರೆ 25ನೇ ಇಸ್ವಿಯಿಂದ 26ನೇ ಇಸ್ವಿ ಡಿಸೆಂಬರ್ವರೆಗೂ ಕೂಡ ಈ ರೀತಿಯ ಒಂದು ಗಲಾಟೆಗಳು ಅಂದರೆ ಹೆಲ್ತಿ ಆರ್ಗ್ಯುಮೆಂಟ್ಸ್ಗಳು ಕಾಮನ್ನಾಗಿ ನಡೀತಾ ಇರ್ತವೆ. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಮಂಗಳನ ಆಶೀರ್ವಾದದಿಂದ ಉದ್ಯೋಗದಲ್ಲಿ ನಿಮಗೇನು ದಿನಾಂಕ 6ನೇ ತಾರೀಕಿನ ಮೇಲೆ ಡಿಸೆಂಬರ್ 6ರಿಂದ ನಿಮಗೆ ಒಂದು ತುಂಬ ಬದಲಾವಣೆ ಆಗುತ್ತೆ, ಭಾರಿ ಬದಲಾವಣೆನ ನೀವು ಕಾಣ್ತೀರಾ. ಇದು ಎಸ್ಪೆಷಲಿ ಮನೇಲಿ ನೀವೇನಾದರೂ ವರ್ಕಿಂಗ್ ಫ್ರಮ್ ಹೋಮ್ ಅಂತೇಳಿ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ, ಪರ್ಸ್ನಲಿ ಯಾರ ಹತ್ರನೂ ಕೆಲಸ ಮಾಡ್ತಿಲ್ಲ, ನೀವೇ ಟ್ರೇಡಿಂಗ್ ಮಾಡ್ತಿದ್ದೀರಾ, ಇಂಟ್ರಾಡೇ ಆಗಲಿ ಡೆಲಿವರಿ ಆಗಲಿ ತೊಗೊಂಡು, ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಕೊಂಡು, ಇಲ್ಲ ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ನೀವು ಮಾಡ್ತೀರಾ ಅಂದರೆ ಡಿಸೆಂಬರ್ ತಿಂಗಳು ಆರಂಭದಿಂದನೂ ಇದೆ. ಬಟ್ ನಿಮಗೆ ಡಿಸೆಂಬರ್ 7ನೇ ತಾರೀಕಿಂದ ಡಿಸೆಂಬರ್ 30ನೇವರೆಗೂ ನಿಮಗೆ ಅತ್ಯಧಿಕ ಧನಲಾಭ ಇರುತ್ತೆ. ಹಾಗಂತ ಸುಮ್ಮನೆ ಇನ್ವೆಸ್ಟ್ ಮಾಡಬೇಡಿ. ನಿಮಗೆ ಟ್ಯಾಲೆಂಟ್ ಇದ್ದರೆ, ನಿಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇದ್ದರೆ, ಅಥವಾ ನಿಮ್ಮದೇ ಒಂದು ಸ್ಪೆಷಲ್ ಸ್ಕಿಲ್ಗಳು ನಿಮಗೇನಾದರೂ ಇತ್ತು ಅಂತಂದರೆ ಟ್ರೇಡಿಂಗಲ್ಲಿ ಮುಂದುವರಿರಿ, ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಜಾಸ್ತಿ ಇರೋದ್ರಿಂದ ಪ್ರಾಫಿಟ್ ಅಂತೂ 200% ಕನ್ಫರ್ಮ್ ಇದೇ ಇರುತ್ತೆ. ಬಟ್ ಡಿಪೆಂಡ್ ಅಪಾನ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್. ಇನ್ನು ತೊಂದರೆಗಳು ಯಾವಿದ್ದಾವೆ, ಆರೋಗ್ಯ ಸಮಸ್ಯೆ ಇದೆ, ಶತ್ರುಗಳು ಕೆಲವೊಬ್ಬರು ನಿಮಗೆ ದೃಷ್ಟಿ ಪಡ್ತಾರೆ. ಸೊ ಈ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ, ಪ್ರತಿದಿನ ನೀವು ಸೂರ್ಯದೇವರಿಗೆ ಸ್ವಲ್ಪ ನೀರು ಚಿಮ್ಮಿಸ್ಬೇಕು. ಅಂದರೆ ಸೂರ್ಯ ನಮಸ್ಕಾರ ಮಾಡ್ತಿರಲ್ಲ ಆ ಟೈಮಲ್ಲಿ ಸ್ವಲ್ಪ ನೀರು ಚಿಮ್ಮಿಸಿ ಕೈ ಮುಗಿದು ಸೂರ್ಯದೇವನ ಒಂದು ನೆನೆಸ್ಕೊಳ್ಳೋದ್ರಿಂದ, ಕೈ ಮುಗಿಯೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ಎಲ್ಲ ತೊಂದರೆಗಳು, ದೃಷ್ಟಿ ದೋಷಗಳು ನಿವಾರಣೆ ಆಗ್ತವೆ ಅಂತ ಹೇಳ್ಬೋದು. ನೀವೇನಾದರೂ ಕೆಲಸಕ್ಕೆ ಹೋಗ್ತಿದ್ದೀರಾ ಹೊಸ್ದಾಗಿ,
ಜಾಯಿನ್ ಮಾಡೋಕ್ಕೆ ಅಥವಾ ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ಲ ಇಂಟ್ರಿಗೆ ಹೋಗ್ತಿದ್ದೀರಾ ಅಂದರೆ ಸೂರ್ಯದೇವನ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಮನೆ ಸುತ್ತಮುತ್ತಲ ಅಥವಾ ನೀವು ಕೆಲಸಕ್ಕೆ ಹೋಗೋಂಥ ಹಾದಿಲಿ ಎಲ್ಲಾದರೂ ಶಿವನ ದೇವಸ್ಥಾನ ಇತ್ತು ಅಂತಂದರೆ ಪ್ರತಿನಿತ್ಯ ಸಾಧ್ಯ ಆದರೆ ಪ್ರತಿನಿತ್ಯ ದರ್ಶನ ಮಾಡ್ಕೊಂಡು ಹೋಗಿ. ಇಲ್ಲ ಪ್ರತಿದಿನ ಹೋಗೋಕ್ಕಾಗಲ್ಲ, ನಾವು ಹೊರಗಡೆ ತುಂಬ ಲೇಟ್ ಆಗುತ್ತೆ ಕೆಲಸಕ್ಕೆ ಅನ್ನೋದಾದರೆ ನೀವು ಅಟ್ಲೀಸ್ಟ್ ಪ್ರತಿ ಸೋಮವಾರ ನೀವು ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಅಥವಾ ಆ ದೇವರಿಗೆ ನೀವು ಕೆಲವು ಫಲಪುಷ್ಪನ ಅರ್ಪಿಸೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಅಂತಲೇ ಹೇಳ್ಬೋದು. ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ.